ಟು ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಅಮ್ಮು. ಸೊ ಶುಜದ್ಗು ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ವೀಡಿಯೋನ ಜಾಯಿನ್ ಮಾಡ್ತಾರೆ. ಸೊ ನೀವು ನೋಡ್ಬೋದು ನಾನು ಬೇರೆ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ಬಟ್ ಅದೆಲ್ಲ ಮ್ಯಾಟ್ರು. ಆ್ಯಕ್ಚುಲಿ ಇವತ್ತು ವೀಕೆಂಡ್ ಅಲ್ಲ, ಸೊ ಆಚೆ ಹೋಗೋಣ ಅಂತ. ಸೊ ನಮ್ಮ ಪ್ಲ್ಯಾನ್ ಏನಿದೆ ಅಂದರೆ ಮೂವಿ ಡೇಟ್ಗೆ ಹೋಗೋಣ ಅಂತ, ಮತ್ತು ಅದು ಒಂದು ತಮಿಳ್ ಮೂವಿ ಬಂದಿದೆ, ಸೊ ಅದಕ್ಕೆ ಹೋಗೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿದೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮ ಲೈಕ್ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ, ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದೆ ನನ್ನ ಔಟ್ಫಿಟ್, ನಿಯಾನ್ ಗ್ರೀನ್ ಕ್ರಾಪ್ ಟಾಪ್ ಮತ್ತು ಬ್ಲೂ ಜೀನ್ಸ್. ಓಕೆನಾ? ಸೊ ರೆಡಿಯಾಗಿ ಆಯಿತು. ಸೊ ಹೋಗೋಣ. ಆ್ಯಕ್ಚುಲಿ ಕಾರಲ್ಲಿ ಹೋಗ್ತಾ ಇರೋದು, ಸೊ ಕಾರ್ ಎತ್ಕೊಂಡು ಹೋಗೋಣ. ಅಲ್ಲಿ ಹೋಗಿ ಬೂನ ಮೀಟ್ ಮಾಡೋಣ. ಓಕೆನಾ? ಸ್ಟೇ ಟ್ಯೂನ್. ಸೊ ಗೈಸ್ ಹೋಗ್ತಾ ಇದ್ದೀವಿ, ನಾನು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗೋಣ. ತುಂಬ ಟ್ರಾಫಿಕ್ ಜಾಮ್ ಇದೆ ಹೆಬ್ಬಾಳ ಹತ್ರ ಮಾತ್ರ, ಬಟ್ ಹೋಗೋಣ. ಹೋಗಿ ಬೂನ ಮೀಟ್ ಮಾಡೋಣ. ಓಕೆನಾ? ಸೊ ಸ್ಟೇ ಟ್ಯೂನ್. ಗೈಸ್ ವೆಲ್ಕಮ್ ಬ್ಯಾಕ್. ನೋಡಿ ಯಾರಿದ್ದಾರೆ, ನನ್ನ ಪಾಪು. ಸೊ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಟೈಮ್ ಕರೆಕ್ಟಾಗಿ ಹೋಗ್ತೀವಿ ಅಂತ ಭಾವಿಸ್ತೀವಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಬುಕ್ ಎರಡು ಮಾತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹೇ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಆಲ್ರೆಡಿ ಅಮ್ಮು ಹೇಳ್ಬಿಟ್ಟಿದ್ದಾರೆ. ಸೊ ನಾವೀಗ ಎಲಿಮೆಂಟ್ಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಇಲ್ಲಿ. ಒಂದು ನಿಮಗೆ ಗೊತ್ತು, ಈ ಟ್ರಾಫಿಕ್ನ ಕ್ರಾಸ್ ಮಾಡಿ ಬರೋ ತನಕ ಸುಸ್ತೇ ಆಗೋಗ್ಬಿಡ್ತೀವಿ. ಸೊ ಈಗ ತಿರ್ಗಾ ನಾವಿಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಸೊ ಹೋಪ್ಫುಲಿ 6:45 ಶೋ ನಾವು ಹೋಗಲ್ಲ 6:45ಗೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆಲ್ರೆಡಿ ಆಗೋಯ್ತು 6:47 ಈಗ ಆ್ಯಕ್ಚುಲಿ. ಸೊ ಮೋಸ್ಟ್ಲಿ 5 ಮಿನಿಟ್ಸ್ ರೀಚ್ ಆಗಿಬಿಡ್ತೀವಿ ಭಾವಿಸ್ತೀವಿ. ಹೋಗೋಣ. ಸ್ಟೇ ಟ್ಯೂನ್. ನನ್ನ ಪಾಪು ತಗೊಂಬಂದಿರೋದು ನನಗೆ ಸರ್ಪ್ರೈಸ್. ನಡೀತಾ ಇದೆ ಒಂದು ಕ್ರ್ಯಾಕಲ್ ಮತ್ತು ಇನ್ನೊಂದು ಯಾವುದು ಮಮ್ಮ ಫ್ರೂಟ್ ಅಂಡ್ ನಟ್. ಸೊ ಐ ಲವ್ ಯು ಮೋರ್. ಈಗ ಆಲ್ರೆಡಿ ಬಂದ್ಬಿಟ್ವಿ ಎಲಿಮೆಂಟ್ಸ್ ಮಾಲ್ಗೆ. ಇಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಫಸ್ಟ್ ಏನು ಕಾಣಿಸುತ್ತೋ ಅಲ್ವೋ ಒಂದು ಕಾಣಿಸುತ್ತೆ ನನಗೆ, KFC, ಮ್ಯಾಕ್ಸು, ನೆಕ್ಸ್ಟ್ ಝೂಡಿಯೋ. ಬಟ್ ಏನು ಶಾಪಿಂಗ್ ಇಲ್ಲ. ಶಾಪಿಂಗ್ ತುಂಬ ಆಗ್ಬಿಟ್ಟಿದೆ ಅಲ್ಲ ಬು? ಹೌದಾ? ನಮ್ಮ ಪಾಪುಗೆ ತಗೊಬೇಕು ವಿಶಾಲ್ ಮಾರ್ಟಲ್ಲೂ ಟಿ ಶರ್ಟ್ಸ್. ಗೈಸ್ ಹೇಳಿದ್ನಲ್ಲ, ನಾನು ತ್ರಿಶೂಲ್ ಮಾತಾಡ್ತಾ ಇರೋದು. ವಾರದ ಟಾಪ್ 20 ಹಾಡುಗಳನ್ನ ಕೇಳಿಸ್ಕೊತಾ ಇದ್ರ. ಇವಾಗ ನಂಬರ್ 1 ಹಾಡು ಯಾವುದು ಗೆಸ್ಟ್ ಮಾಡೋದು ಈಸಿ, ಗೊತ್ತೇ ಇರುತ್ತೆ. ಕೃಷ್ಣ ನಾವು ಲೆಫ್ಟ್ ತಗೊಂಡ್ರೆ ಎಲಿಮೆಂಟ್ಸ್ ಮಾಲ್. ಈಗ ನಂಬರ್ 1 ಹಾಡು ಪಾರ್ಕಿಂಗ್. Every scene, ಪ್ರತಿಯೊಂದು ಪಾತ್ರ. She knows everything, ra. Stars Express with Arjanetra. Radio City Ali Matra. Stars Express with Arjanetra. Radio City Ali Nannetra. Stars Express ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ RJ ನೇತ್ರ ಜೊತೆ. What a voice. Radio City 91.1. 91.1. Radio City 91.1. Pika presents ಸಿಟಿಯ ಅತಿ ದೊಡ್ಡ ಡೆಡಿಕೇಶನ್. ನಿಮ್ಮ ಫೇವರಿಟ್ ಹಾಡನ್ನ ಫೇವರಿಟ್ ಮಂದಿಗೆ ಡೆಡಿಕೇಟ್ ಮಾಡಿ. ಸಿಟಿಯ ಅತಿ ದೊಡ್ಡ ಡೆಡಿಕೇಶನ್. ಹಿಂಗೆ ವಾಂಗಿಲ್ಲ ಅಮ್ಮ ನಂಬರ್. ಗೈ ನಾವು ಆಲ್ರೆಡಿ ಬಂದುಬಿಟ್ವಿ. ಈಗ ಅಮ್ಮು ಗಾಡಿ ಪಾರ್ಕ್ ಮಾಡ್ತವ್ರೆ.
ಗೈಸ್ ಗಾಡಿ ಪಾರ್ಕ್ ಮಾಡಿಬಿಟ್ವಿ. ಅಮ್ಮು ಇಳಿತವ್ರೆ. ಈಗ ಹೋಗಿ ರಪ ಟಪ್ಪ ಅಂತ ಹೋಗಿ ಫಿಲಿಮಲ್ಲಿ ಹೋಗಿ ಕೂತ್ಕೊಬೇಕಷ್ಟೇ. ಇಲ್ಲ ಮಾಡ್ಕೊಳವ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಒಂದು ವೇ ಜಾಗ ಒಂದು ವೇ ಇಲ್ಲ ಮಾಡೋಕ್ಕಲ್ಲ. ಗೈಸ್ ನಾವು ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿದ್ದೀವಿ, ಬಟ್ ಇನ್ನು ಆ್ಯಡ್ಸ್ ನಡೀತದೆ ಅಂತ ಹೇಳಿದರು. ಸೊ ಬೋಲಿದ್ದಾರೆ, ಲೆಟ್ಸ್ ಗೋ. ನೋಡಿ ಗೈಸ್ ಎಷ್ಟು ಜನ. ಸೊ மேல வந்து மாதிரி கத்திக்கிட்டு புள்ளைங்க எப்படி பாய்ச்சி பாரு. நேரத்துக்கும் இதே வேலையா போச்சு. see whom I met. Say hi, Tanu. Hi. ಗೈಸ್ ನಾವು ಬಂದಿರೋದು ಪ್ಯಾರಿಸ್ ರೆಸ್ಟೋರೆಂಟ್. ಮೇಲೆ ಹೋಗಿ ತೋರಿಸೋಣ. ಇದು ಇರೋದು ನಮ್ಮ ಯಶವಂತಪುರ. ನಾವು ಬಂದಿರೋದು ಯಶವಂತಪುರ ಪ್ಯಾರಿಸ್ ಹೋಟೆಲ್. ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ಬಂದಿದ್ದೆ, ವ್ಲಾಗ್ ಏನು ಮಾಡಲಿಲ್ಲ. ಸೊ ಮಮ್ಮಿ ಡ್ಯಾಡಿ ಜೊತೆ ಬಂದಿದ್ದು. ಸೊ ಇವತ್ತು ನಮ್ಮ ಬೂನ ಕರ್ಕೊಂಬಂದಿದ್ದೀನಿ ಯಶವಂತಪುರ ಪ್ಯಾರಿಸ್. ಓಕೆನಾ. ಸೊ ಒಂದಷ್ಟು ಆರ್ಡ್ರ್ ಮಾಡಿದ್ದೀವಿ. ಸೊ ಆರ್ಡ್ರ್ ಬರಲಿ, ಆಮೇಲೆ ರಿವ್ಯೂ ಮಾಡಿಸ್ತೀನಿ ನನ್ನ ಬೂ ಜೊತೆ. ಸೊ ಬೂಗ ಕೇಳೋಣ ಹೇಗಿದೆ ಅಂತ. ಸೊ ಇವತ್ತು ಅಮ್ಮ ಕರ್ಕೊಂಡು ಬಂದಿರೋದು ಯಶವಂತಪುರ ಪ್ಯಾರಿಸ್ ರೆಸ್ಟೋರೆಂಟ್ ಅಂತ ಒಂದು ಜಾಗ. pretty decent place. I think this place is still open until ಯಾವ time 2 AM. 2 AM, right? 2 AM ತನಕ ಓಪನ್ ಇದೆ. ಯಶವಂತಪುರ ಇರೋರು ಎಲ್ಲರಿಗೂ ಗೊತ್ತಾಗುತ್ತೆ ಪ್ಯಾರಿಸ್ ಹೋಟ್ಲ್ ಅಂತಾನೆ ಫೇಮಸ್. ಯಶವಂತಪುರ ಝೋನ್, ಯಶವಂತಪುರ ಸರ್ಕಲ್ ಅಲ್ಲಿ ರೈಟ್ ಸರ್ಕಲ್ ಅಲ್ಲೇ ಇದೆ. ನಿಮಗೆ ಲೆಫ್ಟಲ್ಲಿ ಪ್ಯಾರಿಸ್ ರೆಸ್ಟೋರೆಂಟ್ ಅಂತ ಬೋರ್ಡ್ ಹಾಕಿದ್ದಾರೆ. 2 o'clock ತನಕ ಓಪನ್ ಆಗಿದೆ. ಬನ್ನಿ. If you're feeling hungry crave ಅಲ್ಲ, this is the best spot. ಆರ್ಡರ್ ಮಾಡಿದ್ದೀವಿ ಒಂಚೂರು, ಏನೋ ಬಿರಿಯಾನಿ ಮತ್ತು ಫಿಶು. ಸೊ ಬಂದಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವುದಾದ್ರು ಎಕ್ಸ್ಟ್ರಾ ಐಟಮ್ಸ್ ಇದೆ. ಸೊ ಸಸ್ಪೆನ್ಸ್ಗೆ ಅದು ಇಡೋಣ. ಸೊ ಸ್ಟೇ ಟ್ಯೂನ್, ವಿಲ್ ಕ್ಯಾಚ್ ಯು ಅಪ್ ಲೇಟರ್. ಸೊ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕೋಕೋ ಕೋಲಾ ಇಂದ. ಡೈಜೆಷನ್ಗೋಸ್ಕರ ಅಲ್ಲ ಬೋ. ಎಲ್ರಿಗೂ ಸ್ಯಾಟರ್ಡೇ ಚಿಯರ್ಸ್. ನಾವು ಕೋಕ್ ಜೊತೆ ಚಿಯರ್ಸ್ ಮಾಡ್ತಾ ಇದ್ದೀವಿ. ಕೋಕ್ ಜೊತೆ ಚಿಯರ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಫಸ್ಟ್ ಮೆನ್ಯೂ ಬಂದಿದೆ, ವಿಚ್ ಇಸ್ ಬಟರ್ ಕುಲ್ಚಾ ಅಲ್ಲ ಮಮ್ಮ, ಬಟರ್ ಕುಲ್ಚಾ, ಬಟರ್ ನಾನಾ, ಬಟರ್ ಕುಲ್ಚಾ, ಮತ್ತು ನಮ್ಮ ಸ್ಯಾಲೆಡ್, ಮತ್ತು ಇದು ಕೊಲ್ಲಾಪುರಿ ಚಿಕನ್ ಸ್ಪೈಸಿಯಾಗಿ ಹೇಳಿದ್ದೀವಿ. ಸೊ ನನ್ನ ಪಾಪು ನನಗೆ ಸರ್ವ್ ಮಾಡ್ತಾ ಇದ್ದಾರೆ. ಸಚ್ ಅ ಜೆಂಟಲ್ಮ್ಯಾನ್. ಐ ಲವ್ ಯು. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು. ಮದಿ ಮೊನ್ನು ಮದಿ ಗ್ರೇವಿ ಮದಿ ಬಂದು ಬಿಸಿಯಾದ ಮಟನ್ ಬಿರಿಯಾನಿ, ನಮ್ಮ ಪಾಪು ಫೇವ್ರೆಟ್, ಮತ್ತು ಬಾಂಗಡಾ ಫಿಶ್ ಫ್ರೈ.
Hey guys, welcome back. So ಜಸ್ಟ್ ಮನೆಗೆ ಬಂದಾಯಿತು. ತುಂಬ ಟೈರಿಂಗ್ ಡೇ ಇತ್ತು. ಬಟ್ ಮೂವಿ ಬಗ್ಗೆ ರಿವ್ಯೂ ಹೇಳಬೇಕಂದ್ರೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಒಂದು 5-10 ಮಿನಿಟ್ಸ್ ಲೇಟ್ ಹೋಗಿದ್ವಿ ಹಾಗಾಗಿ. ಬಟ್ ಓವರ್ ಆಲ್ ವಿಕ್ರಮ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಗೈಸ್. ಬಟ್ ಅದು ಸ್ವಲ್ಪ ಅರ್ಥ ಮಾಡ್ಕೊಬೋದು ಓಕೆನಾ. ಬಟ್ ಇಟ್ಸ್ ಗುಡ್ ಮೂವಿ. ಒಂದು ಸಾರಿ ಹೋಗಿ ನೋಡ್ಬೋದು, ವರ್ತ್ ಅಂತಲೇ ಹೇಳ್ಬೋದು. ಸೊ ಮತ್ತು ಅವರು ಮೇನನ್ ಅಂತ ಹೀರೋಯಿನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶೀಸ್ ಅ ಮಲಯಾಳಿ ಹೀರೋಯಿನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರ್ ಆಲ್ ಇಟ್ ಈಸ್ ಅ ಗುಡ್. 5ಗೆ ನಾನು 3.5 ಕೊಡ್ತೀನಿ ಆ ಮೂವಿಗೆ ರೇಟಿಂಗು. ಸೊ ಅಷ್ಟೇ. ಅದಾದಮೇಲೆ ಊಟ ನೋಡಿದ್ರಲ್ಲ, ಊಟ ಮಾಡಿ ಜಸ್ಟ್ ಮನೆಗೆ ಬಂದು ವೈಂಡ್ ಅಪ್ ಮಾಡೋಣ ವೀಡಿಯೋನ ಅಂತ ಹೇಳಿ. ಸೊ ಇದೇ ಥರ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ. ಆ್ಯಕ್ಚುಲಿ ಇವಾಗ ಟೈಮ್ ಆಲ್ಮೋಸ್ಟ್ 2:45 ಆಗ್ತದೆ. ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಕಮ್ಮಿ ಇದೆ, ಬೇಜಾರು ಮಾಡ್ಕೊಂಬಿಡಿ. ಸೊ